ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭರತನ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ. ಋಷಭದೇವ 100 ಮಂದಿ ಮಕ್ಕಳಲ್ಲಿ ಜ್ಯೇಷ್ಠ ಮತ್ತು ಶ್ರೇಷ್ಠನಾದಂತಹ ಭರತನಿಗೆ ಪಟ್ಟವನ್ನು ಕಟ್ಟಿ ತಾನು ರಾಜ್ಯ ಬಿಟ್ಟು ಹೊರಟು ಹೋದ. ಭರತನಾದ್ರೂ ವಿಶ್ವರೂಪ ಎಂಬುವವನ ಮಗಳಾದಂತಹ ಪಂಚಗನಿ ಅಂತ ಒಬ್ಬಳು ಕನ್ಯೆ, ಅವಳನ್ನ ಮದುವೆಯಾಗಿ 5 ಮಂದಿ ಮಕ್ಕಳನ್ನ ಪಡೆದುಕೊಂಡ. ಸುಮತಿ, ರಾಷ್ಟ್ರಭೃತ್, ಸುದರ್ಶನ, ಆವರಣ, ಧೂಮ್ರಕೇತು ಅಂತ 5 ಮಂದಿ ಮಕ್ಕಳು. ಹೀಗೆ ಅವನ ಸಂಸಾರ ಚೆನ್ನಾಗಿ ನಡೀತು. ಮಾತ್ರವಲ್ಲ, ಅವನ ಆಡಳಿತ ಕೂಡ ಅಷ್ಟೇ ಚೆನ್ನಾಗಿ ನಡೆದಿದೆ ಅಂತ. ಆದ್ದರಿಂದಲೇ ಭರತ ನಡೆಸಿದ ಆಡಳಿತದಿಂದಾಗಿ ಆಂಜನಾಭ ಖಂಡಕ್ಕೆ ಭರತ ಖಂಡ ಅಂತ ಹೆಸರು ಬಂತು. ಈ ವರ್ಷಕ್ಕೆ ಭಾರತ ವರ್ಷ ಅಂತ ಹೆಸರಾಯಿತು ಅಂತ. ಇದೇ ರೀತಿಯಾಗಿ ಯಜ್ಞಯಾಗಾದಿಗಳನ್ನ ಮಾಡುತ್ತಾ ಭಗವಂತನ ಆರಾಧನೆಯನ್ನ ಮಾಡುತ್ತಾ ಭರತ ಬಹಳ ವರ್ಷಗಳ ಕಾಲ ಆಡಳಿತ ನಡೆಸಿದ. ಏವಂ ವರ್ಷಾಯುತ ಸಹಸ್ರ ಪರ್ಯಂತ ಅವಸಿತ ಕರ್ಮ ನಿರ್ವಾಣಾವಸರ. ಅಯುತ ಸಹಸ್ರ ಪರ್ಯಂತ, ಅಯುತ 1000 ವರ್ಷಗಳವರೆಗೆ ಆಡಳಿತ ನಡೆಸಿದ ಅಂತ. ಅಯುತ ಅಂದ್ರೆ 10,000. 10,000 ಗುಣಿಸು 1,000 ವರ್ಷಗಳು. ಅರ್ಥಾತ್ 1 ಕೋಟಿ ವರ್ಷ ಭರತನ ಆಡಳಿತ. ಅಷ್ಟು ವರ್ಷ ಚೆನ್ನಾಗಿ ಆಡಳಿತ ನಡೆಸಿದ. ಸಾಕು ಅಂತಾಯಿತು. ಜೀವನದಲ್ಲಿ ಒಮ್ಮೆ ವೈರಾಗ್ಯ ಅಂತ ಬರಬೇಕು. ಅದು ಈ ಭರತನಿಗೆ ಬಂತು. ತನ್ನ ಮಗನಾದಂತಹ ಹಿರಿಮಗ ಸುಮತಿಗೆ ಪಟ್ಟವನ್ನು ಕಟ್ಟಿ ತಾನು ಹೊರಟ ಅಂತೆ ಕಾಡಿಗೆ. ಪುಲಹಾಶ್ರಮಂ ಪ್ರವರಾಜ. ಪುಲಹಾಶ್ರಮಕ್ಕೆ ಬಂದ. ಪುಲಹಾಶ್ರಮಕ್ಕೆ ಬಂದು ಏಕಾಂತವಾದಂತಹ ಸ್ಥಳದಲ್ಲಿ ಒಬ್ಬಂಟಿಗನಾಗಿ ಇದ್ದಂತೆ. ಭಗವಂತನನ್ನ ಯಾವಾಗಲೂ ಆರಾಧನೆ ಮಾಡುವಂಥದ್ದು. ಒಂದು ದಿನ ಏನಾಯಿತು, ಏಕದಾ ತು ಮಹಾನದ್ಯಾಂ ಕೃತಾಭಿಷೇಕ ನೈಯಮಿಕ ಅವಶ್ಯಕ. ಗಂಡಕಿ ನದಿಯ ತೀರಕ್ಕೆ ಬಂದಿದ್ದಾನಂತೆ. ಮಹಾನದಿ ಅಂದ್ರೆ ಶಾಲಗ್ರಾಮ ಕ್ಷೇತ್ರದಲ್ಲಿ ಇರುವಂತಹ ಗಂಡಕಿ ನದಿಯ ತೀರದಲ್ಲಿ ಬಂದಿದ್ದಾನೆ. ಸ್ನಾನ ಎಲ್ಲ ಆಯಿತು, ನಿತ್ಯ ಆನ್ಹಿಕಗಳೆಲ್ಲ ಆಯಿತು. ಧ್ಯಾನವನ್ನು ಮಾಡುತ್ತಾ ಕೂತಿದ್ದಾನೆ ದಡದಲ್ಲಿ. ಆಗ
ಒಂದು ದೊಡ್ಡ ಗರ್ಜನೆ ಕೇಳಿ ಬಂತು. ಬಹಳ ದೊಡ್ಡದಾದಂತಹ ಗರ್ಜನೆ, ಸಿಂಹದ ಗರ್ಜನೆ ಕೇಳಿ ಬಂತು. ಲೋಕಭಯಂಕರವಾದಂತಹ ಗರ್ಜನೆಯಾಗಿತ್ತು ಅದು. ಆ ಕಾಲದಲ್ಲಿ ಒಂದು ಹೆಣ್ಣು ಜಿಂಕೆ ತುಂಬು ಗರ್ಭಿಣಿಯಾದಂತಹ ಹೆಣ್ಣು ಜಿಂಕೆ ನೀರನ್ನು ಕುಡಿಲಿಕ್ಕೆ ಬಂದಿತ್ತು. ಪಾಪ ನೀರಿಗೆ ಬಾಯಿ ಹಾಕಿದೆ ಅಷ್ಟರಲ್ಲಿಯೇ ಸಿಂಹ ಗರ್ಜನೆ ಕೇಳಿದೆ. ಎಂತವರಿಗೂ ಭಯ ಆದೀತು. ಅಂತಹ ಗರ್ಜನೆ ಅದು. ಅದನ್ನು ಕೇಳಿ ಈ ದಡದಿಂದ ಇನ್ನೊಂದು ದಡಕ್ಕೆ ಹಾರೋಣ ಅಂತ ಆ ಜಿಂಕೆ ಹಾರಿತು. ಹಾರುವಾಗ ತುಂಬ ಗರ್ಭಿಣಿಯಾದ್ದರಿಂದ ಜಿಂಕೆಯ ಮರಿ ಹೊರಗೆ ಬಂತು. ಪಾಪ ಆ ಜಿಂಕೆ ಎಲ್ಲೋ ಬಿದ್ದು ಸತ್ತು ಹೋಯಿತು. ಸಣ್ಣ ಮರಿ, ಜಿಂಕೆಯ ಮರಿ, ಅದು ನೀರಲ್ಲಿ ತೇಲುತ್ತಾ ಹೋಗ್ತಾ ಇದೆ. ಭರತ ನೋಡಿದ ಕೂಡಲೇ ಪಾಪ ಅಂತ ಅನ್ನಿಸಿತು. ಹೋದ ಕರ್ಕೊಂಡು ಬಂದು ಜಿಂಕೆ ಮರಿಯನ್ನ ಸಾಕಿದ, ಸಲಹಿದ. ಎಲ್ಲಿವರೆಗೆ ಅಂದ್ರೆ ತಾನು ಆ ಜಿಂಕೆ ಮರಿಯನ್ನ ಬಿಟ್ಟು ಇರ್ತಾನೇ ಇದ್ದಿಲ್ಲ ಅಂತ, ಅಷ್ಟು ಸ್ನೇಹ ಬೆಳೀತು. ಎಲ್ಲಿ ಹೋದ್ರೂ ಆ ಜಿಂಕೆ ಮರಿಯನ್ನ ಕರ್ಕೊಂಡು ಹೋಗುವವ. ವೈರಾಗ್ಯ ತಾಳಿ ಬಂದವ, ದೇವರ ಧ್ಯಾನ ಬೇಕು ಅಂತ ಏಕಾಂತಕ್ಕೆ ಬಂದವ. ಜಿಂಕೆ ಮರಿಯ ಸಹವಾಸ ಆಯಿತು. ದೇವರನ್ನ ಬಿಟ್ಟ, ಧ್ಯಾನ ಬಿಟ್ಟ, ಜಪ ಪೂಜೆಯನ್ನೆಲ್ಲ ಬಿಟ್ಟ. ಯಾವಾಗಲೂ ಜಿಂಕೆ ಮರಿಯ ಸಹವಾಸವೇ ಆಯಿತು. ಹೀಗಿರುವಾಗ ಅವನ ಆಯುಷ್ಯ ಕೂಡ ಮುಗೀತು. ಭರತನಿಗೆ ಇದ್ದ ಆಯುಷ್ಯ ಮುಗೀತು. ಸತ್ತ ಅಂತ. ಭರತ ಸಾಯುವಾಗ ಆ ಜಿಂಕೆ ಮರಿಯನ್ನ ಎನಿಸಿಕೊಂಡು ಸತ್ತ. ಇನ್ನು ಯಾರು ಗತಿ ಈ ಜಿಂಕೆ ಮರಿಗೆ ಅಂತ. ಇಲ್ಲಿವರೆಗೆ ನಾನಿದ್ದೆ, ಈಗ ಸಾಯ್ತಾ ಇದ್ದೇನೆ. ಸಾಯುವ ಕಾಲದಲ್ಲಿ ಸ್ಮರಣೆ ಬಂದಿದ್ದು ಜಿಂಕೆಯ ಸ್ಮರಣೆ. ಸತ್ತ ಮೇಲೆ ಮತ್ತೆ ಹುಟ್ಟಿದ, ಜಿಂಕೆಯಾಗಿ ಹುಟ್ಟಿದ ಅಂತ. ಮೃಗ ಶರೀರಂ ಅವಾಪ. ಯಾಕೆ ಅಂದ್ರೆ ಮೃತ ಜನ್ಮ ಅನುಸ್ಮೃತಿ. ಸಾಯುವಾಗ ಜಿಂಕೆಯನ್ನ ಸ್ಮರಿಸಿಕೊಂಡು ಸತ್ತ. ಆದ್ರಿಂದ ಜಿಂಕೆಯ ಶರೀರವನ್ನೇ ಪಡೆದುಕೊಂಡ. ವಾಪಿ ಸ್ಮರಣ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಕೃಷ್ಣ ಗೀತೆಯಲ್ಲಿ ಇದನ್ನ ಹೇಳಿದ್ದು. ಸಾಯುವಾಗ ಏನನ್ನು ಸ್ಮರಣೆ ಮಾಡುತ್ತೇವೋ ಅದನ್ನೇ ಪಡಿತೇವೆ ಅಂತ. ಆದ್ದರಿಂದಲೇ ನಿತ್ಯ ದೇವರ ಸ್ಮರಣೆ ಬೇಕು ಅಂತ ಹೇಳುವಂಥದ್ದು. ನಿತ್ಯದಲ್ಲಿ ದೇವರ ಸ್ಮರಣೆ ಇದ್ದರೆ ಸಾಯುವಾಗ ದೇವರ ಸ್ಮರಣೆ ಬರ್ತದೆ. ನಿತ್ಯದಲ್ಲಿ ದೇವರ ಸ್ಮರಣೆ ಇಲ್ಲ ಅಂದ್ರೆ ಸಾಯುವಾಗ ದೇವರು ಬರುವುದಿಲ್ಲ. ಭರತನಿಗೆ ನಿತ್ಯ ಜಿಂಕೆಯ ಸ್ಮರಣೆ ಇತ್ತು, ಆದ್ದರಿಂದ ಸಾಯುವಾಗ ದೇವರು ಬಂದಿಲ್ಲ. ಜಿಂಕೆಯೇ ಬಂತು. ಜಿಂಕೆಯ ಶರೀರವನ್ನೇ ಮತ್ತೆ ಹುಟ್ಟಿದಾಗ ಪಡೆದುಕೊಂಡ. ಭರತನಾಗಿರುವಾಗ ಬಹಳ ಧರ್ಮ ಕರ್ಮವನ್ನ ಮಾಡಿದ್ದ. ಆದ್ದರಿಂದಲೇ ದೇವರ ಅನುಗ್ರಹದಿಂದ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತು ಅಂತ. ಜಿಂಕೆಯಾಗಿ ಹುಟ್ಟಿದಾಗಲೂ ಸ್ಮರಣೆ ಇತ್ತು. ಆದ್ರಿಂದ ಯಾವ ಜಿಂಕೆಗಳ ಒಟ್ಟಿಗೆ ಸೇರುತ್ತಾ ಇದ್ದಿಲ್ಲ ಅವ. ತಾನು ಪ್ರತ್ಯೇಕವಾಗಿ ಇದ್ದ ಅಂತ. ಎಲ್ಲಿಗೆ ಬಂದ ಅಂದ್ರೆ ಅದೇ ಶಾಲಗ್ರಾಮ ತೀರ್ಥಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿಯೇ ಧ್ಯಾನಾಸಕ್ತನಾಗಿ ಬಿಟ್ಟಿತು ಅಂತ ಆ ಜಿಂಕೆ. ಬೇರೆ ಯಾವ ಜಿಂಕೆಗಳ ಒಟ್ಟಿಗೆ ಸೇರದೆ ಧ್ಯಾನಾಸಕ್ತರಾಯಿತು.
ಸತ್ತು ಹೋಯಿತು. ಸತ್ತ ಮೇಲೆ ಮತ್ತೆ ಮನುಷ್ಯ ಜನ್ಮ ಬಂತು ಅದಕ್ಕೆ. ಆಂಗಿರಸ ಗೋತ್ರದಲ್ಲಿ ಒಬ್ಬ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ ಅಂತ ಭರತ. ಮೊದಲು ಭರತನಾಗಿದ್ದ, ಮತ್ತೆ ಮುಂದಿನ ಜನ್ಮದಲ್ಲಿ ಜಿಂಕೆಯಾದ, ಜಿಂಕೆ ಆದ್ಮೇಲೆ ಮತ್ತೆ ಬ್ರಾಹ್ಮಣ ಕುಮಾರನಾಗಿ ಹುಟ್ಟಿದ. ಭಗವದ್ ಅನುಗ್ರಹದಿಂದ ಈ ಜನ್ಮದಲ್ಲಿಯೂ ಕೂಡ ಪೂರ್ವ ಜನ್ಮದ ಸ್ಮೃತಿ ಇತ್ತು. ಆ ಕಾರಣದಿಂದ ಅವ ಏನು ಮಾಡಿದ ಅಂದ್ರೆ ಯಾರ ಒಟ್ಟಿಗೂ ಕೂಡ ಬೆರಿತಾ ಇದ್ದಿಲ್ಲ. ಯಾರ ಒಟ್ಟಿಗಾದ್ರೂ ಬರೀತಾನೆ ಅಂದ್ರೆ ಆಗ ಸಿಟ್ಟು ಬರುವುದು, ಏನೋ ಮಾತನಾಡುವುದು, ಇದರಿಂದ ಮತ್ತೆ ಜನ್ಮ ಪಡಿಬೇಕಾಗ್ತದೆ. ಎಷ್ಟು ಜನ್ಮ ಬರ್ತದೆ ಗೊತ್ತಿಲ್ಲ. ಇವ ಏನು ಮಾಡಿದ, ಯಾರ ಒಟ್ಟಿಗೂ ಕೂಡ ಮಾತನಾಡ್ತಾ ಇದ್ದಿಲ್ಲ ಅಂತ. ಯಾಕೆ ಮಾತನಾಡ್ತಾ ಇಲ್ಲ ಅಂದ್ರೆ ಎಲ್ಲರೂ ಹೇಳಿದ್ರು ಮೂಕ ಅಂತ. ಯಾರಾದ್ರೂ ಬಂದು ಮಾತನಾಡಿಸಿದ್ರೆ ಕಿವಿ ಕೇಳದ ಹಾಗೆ ಮಾಡ್ತಾ ಇದ್ದ, ಮೂಕ ಅಂತ ಹೇಳಿದ್ರು. ಕೆಲವರು ಇವನನ್ನ ಹುಚ್ಚ ಅಂತ ಹೇಳಿದ್ರು, ಜಡ ಅಂತ ಹೇಳಿದ್ರು, ಮೂರ್ಖ ಅಂತ ಹೇಳಿದ್ರು. ಸ್ಮೃತ ಸ್ವಪೂರ್ವ ಜನ್ಮಾವಲಿ ರಾತ್ಮಾನಂ ಉನ್ಮತ್ತ ಜಡ ಅಂಧ ಬದಿರ. ಏನು ನೋಡಿದ್ರು ನೋಡದಾಗೆ ಇರುತ್ತಿದ್ದ ಅಂತೆ. ಅದರಿಂದಲೇ ಇವನನ್ನ ಮೂಕ, ಅಂಧ, ಬಧಿರ, ಜಡ, ಹುಚ್ಚ ಅಂತ ಎಲ್ಲ ಕರೀತಾ ಇದ್ರು. ನಿಜವಾಗಿಯೂ ಯಾರ ಸಹವಾಸ ಬೇಡ ಅಂತ ಇವ ಸುಮ್ಮನೆ ಇರುತ್ತಾ ಇದ್ದಿದ್ದು. ಆದ್ರೆ ಜನಗಳು ಆ ರೀತಿಯಾಗಿ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದು. ತಂದೆಗೂ ಕೂಡ ಸ್ವಲ್ಪ ಬೇಸರ ಇತ್ತು ಅಂತ, ಇವ ಯಾವುದಕ್ಕೂ ಉಪಯೋಗ ಇಲ್ಲದವ ಅಂತ. ವಿದ್ಯೆ ತಲೆಗೆ ಹತ್ತತಾನೆ ಇದ್ದಿಲ್ಲ ಅಂತ. ಎಲ್ಲ ಗೊತ್ತಿದೆ, ಆದ್ರೂ ಗೊತ್ತಿಲ್ಲದವನಂತೆ ಇರ್ತಾ ಇದ್ದ. ಬ್ರಾಹ್ಮಣರ ಮಗನಾದ್ದರಿಂದ ಉಪನಯನ ಆಗಬೇಕು, ತುಂಬಾ ವರ್ಷ ಆದ ಮೇಲೆ ಆಯಿತು. ಆವಾಗಲೂ ಜಡನಂತೆ ಇರ್ತಾ ಇದ್ದ, ಜಪ ಸಂಧ್ಯಾ ವಂದನೆ ಎಲ್ಲ ಮಾಡ್ತಾ ಇದ್ದಿಲ್ಲ ಅಂತ. ಆ ಬ್ರಾಹ್ಮಣನಿಗೆ ಇನ್ನೂ ಉಳಿದ ಮಕ್ಕಳು ಕೂಡ ಇದ್ದರು. ಇವ ಒಬ್ಬರೇ ಅಲ್ಲ. ಮೊದಲ ಹೆಂಡತಿಯಲ್ಲಿ ಬೇಕಾದಷ್ಟು ಮಕ್ಕಳು, ಇನ್ನೊಬ್ಬರ ಹೆಂಡತಿಯಲ್ಲಿ ಇವ ಮತ್ತು ಇನ್ನೊಬ್ಬಳು, ಹೀಗೆ ಮಕ್ಕಳಾಗಿದ್ರು ಆ ಬ್ರಾಹ್ಮಣನಿಗೆ. ಆ ಬ್ರಾಹ್ಮಣ ತನ್ನ ಆಸ್ತಿಯನ್ನೆಲ್ಲ ಮಕ್ಕಳಿಗೆ ಪಾಲು ಮಾಡಿದ. ಈ ಭರತನಿಗೆ ಏನು ಕೊಟ್ಟಿಲ್ಲ, ತಾನು ಸತ್ತು ಹೋದ. ಇವ ಏನು ಸಿಗ್ತದೆ ಅದನ್ನ ತಿನ್ನುತ್ತಾ ಇದ್ದ. ಯಾವುದರ ರುಚಿಯ ಪರಿವೇ ಇವನಿಗೆ ಇದ್ದಿಲ್ಲ, ಇಲ್ಲದವನಂತೆ ಇರ್ತಾ ಇದ್ದ. ಮಾತ್ರ ದಷ್ಟಪುಷ್ಟನಾಗಿದ್ದ. ಎಲ್ಲರೂ ಜಡ ಭರತ ಅಂತ ಕರೀತಾ ಇದ್ರು. ಇವನನ್ನ ಕೆಲಸದವರ ಹಾಗೆ ನೋಡಿಕೊಳ್ಳುತ್ತಾ ಇದ್ದರು ಅಂತ. ಒಮ್ಮೆ ಗದ್ದೆಯಲ್ಲಿ ಉಳುವಂತಹ ಎತ್ತು ಕೋಣ ಇಲ್ಲದೆ ಇರುವಾಗ ಇವನನ್ನೇ ಕಟ್ಟಿ ಗದ್ದೆಯನ್ನು ಉಳುತ್ತಾ ಇದ್ರು ಅಂತ. ಏನು ಮಾಡಿದ್ರು, ಏನು ಮಾಡಿಸಿದ್ರು ಇವ ಮಾಡ್ತಾ ಇದ್ದ, ಮಾಡಿಸಿಕೊಳ್ಳುತ್ತಾ ಇದ್ದ. ಏನು ಹಾಕಿದ್ರು ಅದನ್ನ ತಿಂತ ಇದ್ದ ಅಂತ. ಎಲ್ಲೆಲ್ಲೋ ಬಿದ್ದುಕೊಳ್ಳುತ್ತಾ ಇದ್ದ. ಒಟ್ಟಾರೆಯಾಗಿ ಎಲ್ಲವನ್ನು ತಿಳಿದವನಾಗಿಯೂ ಕೂಡ ತುಂಬ ವೈರಾಗ್ಯವನ್ನ ತಾಳಿ ಯಾರ ಸಹವಾಸವೂ ಬೇಡ ಅಂತ ಪೂರ್ವಜನ್ಮದ ಸ್ಮರಣೆಯಿಂದ ಇಷ್ಟೆಲ್ಲ ಮಾಡಿಕೊಂಡು ಯಾವಾಗಲೂ ದೇವರನ್ನೇ ಧ್ಯಾನ ಮಾಡ್ತಾ ಇದ್ದ. ಇದು ಒಂದು ಇತ್ತು ಅವನಲ್ಲಿ. ನೋಡಿದವರಿಗೆ ಮಾತ್ರ ಇವ ಯಾವುದಕ್ಕೂ ಉಪಯೋಗ ಇಲ್ಲದವ ಅಂತ.
ಆದ್ರೂ ಅವನಿಂದ ಬೇಕಾದಷ್ಟು ಕೆಲಸ ಎಲ್ಲ ಮಾಡಿಸ್ತಾ ಇತ್ತು. ಒಂದು ದಿನ ಏನಾಯಿತು ಅಂದ್ರೆ, ದೇವರ ಅನುಗ್ರಹ ಎಷ್ಟು ಇರುತ್ತದೆ ಇಂಥವರಿಗೆ. ಒಬ್ಬ ರಾಜ, ಅವನಿಗೆ ಮಕ್ಕಳಿದ್ದಿಲ್ಲ ಅಂತ. ಮಕ್ಕಳಿಲ್ಲ ಅಂತ ಹೇಳಿ ಏನು ಮಾಡಿದಾವ, ಒಂದು ಹರಕೆಯನ್ನು ಹೊತ್ತ. ನನಗೆ ಮಕ್ಕಳಾದರೆ ನಾನು ಭದ್ರಕಾಳಿಗೆ ಬಲಿಯನ್ನು ಕೊಡ್ತೇನೆ, ನರಬಲಿಯನ್ನು ಕೊಡ್ತೇನೆ ಅಂತ. ಸಾಮಾನ್ಯ ಬಲಿ ಅಲ್ಲ ಅದು, ನರಬಲಿಯನ್ನು ಕೊಡ್ತೇನೆ ಅಂತ, ಮನುಷ್ಯರನ್ನ ಬಲಿ ಕೊಡೋದು. ಅವನಿಗೆ ಮಕ್ಕಳಾದ್ರು, ಇನ್ನೇನು ಬಲಿ ಕೊಡಬೇಕು ಅಂತ ಒಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತೆ ಭಟರು ಭದ್ರಕಾಳಿಯ ಗುಡಿಗೆ. ಭದ್ರಕಾಳಿಯ ಮುಂದೆ ಹೋಗಿ ನಿಲ್ಲಿಸಿ ಬಲಿ ಕೊಡಬೇಕು ಅಂತ. ಈ ರಾಜಭಟರು ಬಲಿ ಕೊಡಲಿಕ್ಕೆ ಎತ್ತಿಕೊಂಡು ಹೋಗುವಂತಹ ಈ ಮನುಷ್ಯ ನರ ಅವ ತಪ್ಪಿಸಿಕೊಂಡು ಓಡಿಬಿಟ್ಟ. ಆಗ ಯಾರನ್ನು ಹುಡುಕುದು? ಎಲ್ಲ ಕಡೆ ಹುಡುಕಿದ್ರು ಅಂತ ಸೇವಕರು, ಯಾರಿದ್ದಾರೆ, ಅವ ಹೋದ, ಇನ್ನು ಯಾರಿದ್ದಾರೆ ಅಂತ. ಆಗ ಆ ಸೇವಕರ ಕಣ್ಣು ಅಂಗಿರಸ ಗೋತ್ರದ ಬ್ರಾಹ್ಮಣ ಕುಮಾರನ ಮೇಲೆ ಬಿತ್ತು, ಈ ಜಡಭರತನ ಮೇಲೆ ಬಿತ್ತು. ದಷ್ಟಪುಷ್ಟನಾಗಿದ್ದ, ಯಾರನ್ನು ನೋಡ್ತಾ ಇದ್ದಿಲ್ಲ, ಯಾರ ಬಳಿ ಮಾತನಾಡ್ತಾ ಇದ್ದಿಲ್ಲ, ಸುಮ್ಮನೆ ತೆಪ್ಪಗೆ ಕುಳಿತಿದ್ದ. ಇವನೇ ಸರಿಯಾದವ ಅಂತ ಕರ್ಕೊಂಡು ಹೋದ್ರು ಅಂತೆ. ಒಳ್ಳೆಯ ಲಕ್ಷಣಗಳಿಂದ ಕೂಡಿದ್ದಾನೆ, ದಷ್ಟಪುಷ್ಟವಾದಂತಹ ದೇಹ, ಒಳ್ಳೆಯ ಮೈಕಾಂತಿ, ಇದು ಬಲಿ ಕೊಡ್ಲಿಕ್ಕೆ ಸರಿಯಾದದ್ದು ಅಂತ ಕರ್ಕೊಂಡು ಹೋದ್ರು. ಸ್ನಾನ ಕೂಡ ಮಾಡ್ತಾ ಇದ್ದಿಲ್ಲ ಇವನಿಗೆ ಅಲ್ಲಿ ಹೋದ ಮೇಲೆ ಸ್ನಾನ ಎಲ್ಲ ಮಾಡಿಸಿದ್ರು, ಹೊಸ ಬಟ್ಟೆಯನ್ನು ಉಡಿಸಿದ್ರು, ಬಗೆಬಗೆಯ ಒಡವೆಗಳನ್ನೆಲ್ಲ ಹಾಕಿ ಗಂಧ ಮಾಲೆ ತಿಲಕವನ್ನ ಇಟ್ಟರು, ಅಲಂಕರಿಸಿದ್ರು. ಒಂದು ಕಡೆ ಡೋಲು ಮೃದಂಗ, ಒಂದು ಕಡೆ ಹಾಡು ಎಲ್ಲ ನಡೀತಾ ಇದೆ. ಬಲಿ ಕಂಬಕ್ಕೆ ಕಟ್ಟಿ ಹಾಕಿದ್ದಾರೆ. ಇನ್ನೇನು ಬಲಿ ಕೊಡಬೇಕು. ಕಳ್ಳರ ಪುರೋಹಿತ ಆ ರಾಜಭಟರು ಅವರಿಗೆ ಒಬ್ಬರು ಪುರೋಹಿತರನ್ನ ಕರ್ಕೊಂಡು ಬಂದಿದ್ರು. ಯಾಕೆ ಅಂದ್ರೆ ಈ ರಾಜಭಟರು ಅವರೆಲ್ಲ ಬಲಿ ಕೊಡುವ ಕ್ರಮ ಇಲ್ಲ. ಆ ಭದ್ರಕಾಳಿಯ ಗುಡಿಯಲ್ಲಿಯೇ ಅದಕ್ಕೆ ಬೇಕಾದಂತಹ ಜನ ಎಲ್ಲ ಇರ್ತಾರೆ. ಅವರೆಲ್ಲ ಒಳ್ಳೆಯವರು ಅಂತ ಅಲ್ಲ, ಅದಕ್ಕೆ ಹೆಸರು ಅವರಿಗೆ ಕಳ್ಳರು ಅಂತಾನೆ ಕೊಟ್ಟಿದ್ದಾರೆ. ಇಲ್ಲಿ ದರೋಡೆಕೋರರು ಇವರೆಲ್ಲ ಆಗಿದ್ರು ಅವರು. ಅದರಲ್ಲಿ ಒಬ್ಬ ಪುರೋಹಿತ ಹರಿತವಾದ ಕತ್ತಿಯನ್ನ ಎತ್ತಿಕೊಂಡು ಅದಕ್ಕೆ ಆ ಕತ್ತಿಗೆ ಪೂಜೆಯನ್ನೆಲ್ಲ ಮಾಡಿ, ಇನ್ನೇನು ಭದ್ರಕಾಳಿಯ ಮುಂದೆ ಇವನನ್ನು ಬಲಿ ಕೊಡಬೇಕು ಅಂತ ಕತ್ತಿಯನ್ನು ಎತ್ತಿಕೊಂಡು ಬಂದಿದ್ದಾನೆ. ಜಡಭರತನಿಗೆ ಎಲ್ಲ ಗೊತ್ತಿದ್ದ ವಿಷಯ, ನನ್ನನ್ನ ಬಲಿ ಕೊಡ್ಲಿಕ್ಕೆ ಕರಿತಾ ಇದ್ದಾರೆ, ಹೀಗೆ ಬಲಿ ಕೊಡ್ತಾರೆ, ಎಲ್ಲ ಗೊತ್ತಿದೆ. ಗೊತ್ತಿದ್ರು ಸುಮ್ಮನೆ ಕೂತಿದ್ದಾನೆ ಅಂತ, ಸ್ವಲ್ಪವೂ ಭಯವೇ ಇಲ್ಲ ಅವನಿಗೆ. ಹುಟ್ಟಿಸಿದ ದೇವರು ಬೇಕಾದರೆ ನೋಡಿಕೊಳ್ಳುತ್ತಾನೆ ಅಂತ, ಅಷ್ಟು ದೇವರ ಮೇಲೆ ನಂಬಿಕೆ. ಯಾವಾಗ ಕಣ್ಣನನ್ನು ಕಳಿಸಿದ್ದಾನೆ, ಯಾವಾಗ ಅವನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾನೆ, ಇದು ಅವನಿಗೆ ಗೊತ್ತಿದೆ. ಅವನಿಗೆ ಬೇಕು ಅಂದ್ರೆ ನನ್ನನ್ನು ರಕ್ಷಣೆ ಮಾಡುತ್ತಾನೆ, ಬೇಡ ಅಂದ್ರೆ ಸಾಯಿಸ್ತಾನೆ ಅಂತ ಇಷ್ಟು ದೃಢವಾದಂತಹ ಮನಸ್ಸು ಅವನ. ಭಯ ಇದ್ದಿಲ್ಲ. ಆದರೆ
ಅಲ್ಲಿರುವಂತಹ ದೇವಿ ಭದ್ರಕಾಳಿ ಕೇಳಬೇಕಲ್ಲ, ಅವಳಿಗೆ ಸಹಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತೆ. ಇಂತಹ ಜಡಭರತನನ್ನ ಬಲಿ ಕೊಡ್ತಾ ಇದ್ದಾರೆ ನನಗೆ ಅಂತ. ಆ ಮೂರ್ತಿಯಿಂದಲೇ ಆ ಭದ್ರಕಾಳಿ ಎದ್ದು ಬಂದು ಪ್ರತ್ಯಕ್ಷರಾಗಿ ಆ ಪುರೋಹಿತರಲ್ಲಿ ಇರುವಂತಹ ಖಡ್ಗವನ್ನು ಎತ್ತಿ ಆ ಪುರೋಹಿತರನ್ನೇ ಬಲಿ ತೆಗೆದುಕೊಂಡು ಬಿಟ್ಲು, ಅಲ್ಲಿ ಇರುವ ಸೇವಕರನ್ನ ಬಲಿ ತೆಗೆದುಕೊಂಡು ಬಿಟ್ಲು, ಕರ್ಕೊಂಡು ಬಂದಂತಹ ರಾಜನನ್ನು ಕೂಡ ಬಲಿ ತೆಗೆದುಕೊಂಡು ಬಿಟ್ಲು. ಮತ್ತೆ ಹೋಗಿ ಆ ಮೂರ್ತಿಯಲ್ಲಿ ಸೇರಿಕೊಂಡ್ಲು. ಎಂತಹ ಭಗವಂತನ ರಕ್ಷಣೆ! ದೇವರಲ್ಲಿ ಅಷ್ಟು ನಂಬಿಕೆಯನ್ನು ಇಟ್ಟರೆ ದೇವರು ನಮ್ಮನ್ನ ಕಾಪಾಡಿಯೇ ಕಾಪಾಡುತ್ತಾನೆ. ಏವಮೇವ ಖಲು ಮಹದಭಿಚಾರಾತಿಕ್ರಮ ಕಾರ್ತ್ನೇನ ಆತ್ಮನೇ ಫಲತಿ. ಒಂದು ವಿಷಯವನ್ನ ವ್ಯಾಸರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಮಹಾಪುರುಷರು, ಸಾತ್ವಿಕರು, ಸಜ್ಜನರು, ಜ್ಞಾನಿಗಳು ಅಂತ ಇದ್ದಾರೆ, ಅವರಿಗೆ ಏನಾದರೂ ತೊಂದರೆಯನ್ನ ಕೊಟ್ರೆ, ಅಭಿಚಾರ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಉಪದ್ರವವನ್ನು ಕೊಡುವಂಥದ್ದು, ಇದೆಲ್ಲ ಏನಾದರೂ ಮಾಡಿದ್ರೆ ಅದು ಆತ್ಮನೇ ಫಲತಿ. ಯಾರು ಬೇಡವಾದ ಕಾರ್ಯವನ್ನ ಮಾಡಿಸಿರ್ತಾರಲ್ಲ, ಮಹದಾಭಿಚಾರ ಅಂತ, ಅಂತಹ ಕಾರ್ಯವನ್ನು ಯಾರು ಮಾಡಿಸಿರ್ತಾರೆ ಅವರಿಗೆ ತಿರುಗುಬಾಣ ಆಗಿ ಹೋಗ್ತದೆ. ಆತ್ಮನೇ ಫಲತಿ, ಯಾರು ಮಾಡಿಸಿರ್ತಾರೆ ಅವರಿಗೆ ಅದು ತಿರುಗುಬಾಣ ಆಗ್ತದೆ ಅಂತ ವ್ಯಾಸರು ಹೇಳ್ತಾ ಇದ್ದಾರೆ. ಜ್ಞಾನಿಗಳಿಗೆ, ಮಹಾಪುರುಷರಿಗೆ ಯಾವ ಉಪದ್ರವವನ್ನು ಕೂಡ ಮಾಡಬಾರದು. ಇದು ದೇವರ ರಕ್ಷಣೆ ಜಡಭರತರಿಗೆ. ಜಡಭರತರ ಮಹತ್ವ ಏನು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೊಂದು ಘಟನೆ ಕೂಡ ಹೇಳ್ತಾ ಇದ್ದಾರೆ, ಜಡಭರತನ ಮಹಿಮೆ. ಒಬ್ಬ ರಾಜ, ಸಿಂಧು ಸೌವೀರ ದೇಶದ ರಾಜ, ರಘುಗಣ ಅಂತ ಹೆಸರು. ಆ ರಘುಗಣ ರಾಜನನ್ನ ಕರ್ಕೊಂಡು ಹೋಗಬೇಕಾಗಿತ್ತು ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು. ಎಲ್ಲಿಗೆ ಅಂದ್ರೆ ಆ ರಾಜ ಹೊರಟಿದ್ದು ಕಪಿಲಾಶ್ರಮಕ್ಕೆ, ಜ್ಞಾನವನ್ನು ಪಡಿಬೇಕು ಅಂತ ಹೊರಟವ. 4 ಮಂದಿ ಪಲ್ಲಕ್ಕಿಯನ್ನು ಎತ್ತುಕೊಳ್ಬೇಕು, ಒಬ್ಬ ಇದ್ದಿಲ್ಲ ಅಂತ. ಒಬ್ಬನ ಅವಶ್ಯಕತೆ ಬಂತು. ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಒಬ್ಬ ಬೋಯಿ ಬೇಕಾಗಿತ್ತು. ಹುಡುಕುವಾಗ ಈ ಆಂಗಿರಸ ಗೋತ್ರದ ಬ್ರಾಹ್ಮಣನ ಮಗ ಒಂದು ಕಡೆ ಸುಮ್ಮನೆ ಕೂತಿದ್ದಂತ. ದಷ್ಟಪುಷ್ಟನಾದಂತಹ ಈ ಜಡಭರತ ಇವ ಸರಿಯಾಗಿ ಇದ್ದಾನೆ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಅಂತ ತಿಳ್ಕೊಂಡವರಾಗಿ ಅವನನ್ನ ಕರ್ಕೊಂಡು ಬಂದರು. ತರುಣನಾಗಿದ್ದಾನೆ, ಅಂಗಾಂಗಗಳು ಗಟ್ಟಿಮುಟ್ಟಾಗಿವೆ, ಮತ್ತು ಗೋ ಖರವಧ್ವರಂ ಓಡುಂ ಅಲಂ, ಕತ್ತೆಯಂತೆ, ಎತ್ತು ಕತ್ತೆಗಳಂತೆ ಭಾರವನ್ನು ಚೆನ್ನಾಗಿ ಹೊರಲಿಕ್ಕೆ ಸಮರ್ಥ ಇದ್ದಾನೆ ಅಂತ ಕರ್ಕೊಂಡು ಬಂದ್ರು. ಇವ ಸುಮ್ಮನೆ ಇದ್ದ, ಯಾರು ಏನು ಹೇಳಿದ್ರು ಸುಮ್ಮನೆ ಇರುವಂತವ ಜಡಭರತ. ಕರ್ಕೊಂಡು ಹೋದ್ರು, ಪಲ್ಲಕ್ಕಿಯನ್ನ ಹೊರುವ ಕೆಲಸದಲ್ಲಿ ನಿಯುಕ್ತಿಗೊಳಿಸಿದ್ರು. ರಾಜ ಮೇನೆಯಲ್ಲಿ ಕೂತಿದ್ದಾನೆ, 4 ಮಂದಿ ಪಲ್ಲಕ್ಕಿಯನ್ನು ಹೊರುತ್ತಾ ಹೋಗ್ತಾ ಇದ್ದಾರೆ, ನಡೀತಾ ಹೋಗ್ತಾ ಇದ್ದಾರೆ. ಈ ಪಲ್ಲಕ್ಕಿ ಸ್ವಲ್ಪ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತ. ಪಲ್ಲಕ್ಕಿಯಲ್ಲಿ ಕೂತಂತಹ ರಘುಗಣ ರಾಜನಿಗೆ ಸಿಟ್ಟು ಬಂತು.
ಸಾಧು ಅತಿಕ್ರಮತ ಕಿಮಿತಿ ವಿಷಮಂ ಉಹ್ಯತೆ ಯಾನಮಿತಿ. ಚೆನ್ನಾಗಿ ನಡೀರಿ, ಅಂಕುಡೊಂಕಾಗಿ ನಡಿಬೇಡಿ, ಪಲ್ಲಕ್ಕಿ ಆ ಕಡೆ ಈ ಕಡೆ ಉರುಳಾಡ್ತಾ ಇದೆ. ಸಾಧು ಅತಿಕ್ರಮತ, ಚೆನ್ನಾಗಿ ಹೊತ್ತುಕೊಂಡು ನಡೀರಿ ಅಂತ ಹೇಳಿದ. ಆಗ ಅಲ್ಲಿದ್ದವರೆಲ್ಲ ಪಾಪ ಮೂವರು ಸರಿಯಾಗಿ ಹೊರಡ್ತಾ ಇದ್ದಾರೆ, ಜಡಭರತನಿಗೆ ಮಾತ್ರ ಎಚ್ಚರವೇ ಇಲ್ಲದಂತೆ ಹೋಗ್ತಾ ಇದ್ದ. ಅವರೆಲ್ಲ ಹೇಳಿದ್ರು, ಅಯಂ ಅಧುನೈವ ನಿಯುಕ್ತ ಅಪಿ ನ ದ್ರುತಂ ಮೃದತಿ. ನಾವೆಲ್ಲ ಚೆನ್ನಾಗಿ ಪಲ್ಲಕ್ಕಿಯನ್ನು ಹೊರಡ್ತಾ ಇದ್ದೇವೆ, ನಮ್ಮದು ತಪ್ಪಿಲ್ಲ. ಇವ ಈಗ ತಾನು ನಿಯುಕ್ತಿಗೊಂಡಿದ್ದಾನೆ ಪಲ್ಲಕ್ಕಿಯನ್ನು ಹೊರಲಿಕ್ಕೆ, ಅಷ್ಟು ಅಭ್ಯಾಸ ಇಲ್ಲ ಕಾಣುತ್ತದೆ. ನಮಗೂ ಕಷ್ಟ ಆಗ್ತದೆ, ಇವನೊಟ್ಟಿಗೆ ನಾವು ಕೂಡ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಸಮರ್ಥರಾಗುವುದಿಲ್ಲ. ನ ಅನೇನ ಸಹ ಓಡುಂ ವಯಂ ಪಾರಯಾಮಃ. ಅಂತ ಹೇಳಿದ್ರು. ಸ್ವಲ್ಪ ದೂರ ಹೋದ್ರು, ಮತ್ತೆ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಯಿತು ಅಂತ. ಮತ್ತೆ ಸಿಟ್ಟು ಬಂತು ರಘೋಗಣರಾಜನಿಗೆ, ಮತ್ತೆ ಸಿಟ್ಟು ಬಂತು. ಮಹಾಪುರುಷರ ಸೇವೆ ಮಾಡಿದ್ದ ರಘುಗಣರಾಜ, ಜ್ಞಾನಕ್ಕಾಗಿಯೇ ಕಪಿಲಾಶ್ರಮಕ್ಕೆ ಹೋಗ್ತಾ ಇರುವವ. ಆದ್ರೂ ಕ್ಷತ್ರಿಯ ಸ್ವಭಾವಕ್ಕೆ ಅನುಗುಣವಾಗಿ, ರಾಜ ಅಲ್ಲವೇ, ಸ್ವಭಾವ ದರ್ಪ ಅಹಂಕಾರ ಇದ್ದೇ ಇರುತ್ತದೆ. ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ ಅಂತ, ವ್ಯಂಗ್ಯವಾಗಿ. ಆ ಬ್ರಾಹ್ಮಣ ಶ್ರೇಷ್ಠನಾದಂತಹ ಜಡಭರತ ಅವನಿಗೆ ಹೇಳ್ತಾನೆ, ಅಹೋ ಕಷ್ಟಂ ಭ್ರಾತರುವ್ಯಕ್ತಂ ಉರು ಪರಿಶ್ರಮಂತ ದೀರ್ಘ ಮಧ್ವಾನಂ ಏಕಏವ ಊಹಿವಾನ್ ಸುಚಿರಂ ನಾತಿಪೀವ ನ ಸಂಹನನಾಂಗೋ. ಅಯ್ಯೋ ಪಾಪ ಅಂತ ಹೇಳಿದ. ಅಯ್ಯೋ ಪಾಪ, ನಿನಗೆ ತುಂಬಾ ಆಯಾಸ ಆಗಿರಬೇಕಲ್ವೇ, ಬಹಳ ದೀರ್ಘವಾಗಿ ಬಹುಕಾಲದಿಂದ ಪಲ್ಲಕ್ಕಿಯನ್ನು ಹೊರಡ್ತಾ ಇದ್ದಿ, ಯಾರ ಸಹಾಯ ಇಲ್ಲದೆ ಬಹುದೂರದವರೆಗೆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಒಬ್ಬನೇ ಬರ್ತಾ ಇದ್ದೀಯಲ್ಲ ನೀನು. ಅದರಲ್ಲಿ ಬೇರೆ ನಿನ್ನ ಅಂಗಾಂಗಗಳು ಕೂಡ ದೃಢವಾಗಿಲ್ಲ, ಮುಪ್ಪು ಆಕ್ರಮಿಸಿಕೊಂಡು ಬಿಟ್ಟಿದೆವು, ವೃದ್ಧನಾಗಿದ್ದೀಯಲ್ವೇ, ಆದ್ದರಿಂದಲೇ ಹೀಗೆ ಆಗಿರಬೇಕು ಅಂತ ಕುಹಕವಾದಂತಹ ಮಾತನಾಡಿದ. ದಷ್ಟಪುಷ್ಟನಾಗಿದ್ದನು ಇವ, ಆದರೂ ಹೇಳಿದ, ಮುಪ್ಪು ನಿನಗೆ ಬಂದಿರಬೇಕಲ್ವೇ, ಆಯಾಸ ಆಗಿರಬೇಕಲ್ವೇ, ಕೃಶನಾಗಿದ್ಯಲ್ವೇ, ಯಾರ ಸಹಾಯ ಕೂಡ ಇಲ್ಲ, ಒಬ್ಬನೇ ಹೊತ್ತುಕೊಂಡು ಬಂದಿದ್ದಲ್ವೇ ಅಂತ ಎಲ್ಲ ಹೇಳಿದ. ಆದರೂ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಸುಮ್ಮನೆ ಅಡಿತಾ ಇದ್ದಾನಂತೆ, ಏನು ಮಾತನಾಡ್ತಾ ಇಲ್ಲ. ಸ್ವಲ್ಪ ದೂರದ ಹೋದ ಮೇಲೆ ಮತ್ತೆ ಪಲ್ಲಕ್ಕಿಯ ಅಲುಗಾಡ್ಲಿಕ್ಕೆ ಪ್ರಾರಂಭ ಆಯಿತು. ಆಗ ಮಾತ್ರ ಮತ್ತಷ್ಟು ಸಿಟ್ಟು ಬಂತು, ಇನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವನಿಗೆ. ಅವ ಹೇಳಿದ, ರಾಜ ಕಿಮಿದಂ ಅರೇ ತ್ವಂ ಜೀವನ್ ಮೃತಃ, ಬದುಕಿದ್ದು ಸತ್ಯಂತ ಇದ್ದೀಯಲ್ಲ, ಹೇಳ ನೀನು ಅಂತ ಹೇಳಿದ. ಬದುಕಿದ್ದು ಸತ್ತಂತ ಇದ್ದೀಯಲ್ಲ, ಅದು ಕೂಡ ಮಾಂ ಕದರ್ಥೀಕೃತ್ಯ, ನನ್ನನ್ನು ತಿರಸ್ಕರಿಸಿ ನನ್ನ ಆಜ್ಞೆಯನ್ನ ಉಲ್ಲಂಘಿಸಿದ್ದೀಯಲ್ಲ. ಪ್ರಮತ್ತಸ್ಯ ತತೆ ಕರೋಮಿ,
ಚಿಕಿತ್ಸಾಂ ದಂಡಪಾಣಿರಿವ ಧನತಾಯ ಯಥಾ ಪ್ರಕೃತಿಂ ಸ್ವಂ ಭಜಿಷ್ಯಸೆ ಇತಿ. ನನ್ನ ಆಜ್ಞೆಯನ್ನು ಉಲ್ಲಂಘಿಸ್ತಾ ಇದ್ದಿ, ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಿ, ಬದುಕಿದ್ರು ಸತ್ತಂತ ಇದ್ದಿ, ಇನ್ನು ಒಮ್ಮೆ ನೀನು ಸರಿಯಾಗಿ ನಡಿಲಿಲ್ಲ ಅಂದ್ರೆ ಚಿಕಿತ್ಸೆಯನ್ನು ಮಾಡಬೇಕಾದೀತು, ಶಿಕ್ಷೆಯನ್ನು ಕೊಡಬೇಕಾದೀತು. ಹೇಗೆ ದಂಡಪಾಣಿರಿವ, ದಂಡಪಾಣಿಯಾದಂಥ ಯಮಧರ್ಮ ಯಾವ ರೀತಿಯಾಗಿ ತಪ್ಪನ್ನು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡ್ತಾನೋ ಅದೇ ರೀತಿಯಾಗಿ ನಾನು ಕೂಡ ಶಿಕ್ಷೆಯನ್ನು ಕೊಡಬೇಕಾದೀತು, ಯಮನ ಬಳಿಗೆ ಕಳಿಸಬೇಕಾದೀತು ಅಂತ ಹೇಳಿದ. ಎಷ್ಟು ಮಾತನಾಡಿದ್ರು ಕೂಡ ಜಡಭರತರಿಗೆ ಏನು ವ್ಯತ್ಯಾಸ ಆಗಲಿಲ್ಲ. ಆದ್ರೂ ರಘುಗಣನಿಗೆ ಮಾತನಾಡಬೇಕು ಅಂತಾಯಿತು. ಒಳ್ಳೆಯ ಜೀವಿ ಅವನಿಗೆ 4 ಉಪದೇಶ ಮಾಡೋಣ ಅಂತ ಆಯಿತು ಭರತರಿಗೆ. ಜಡಭರತರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಸ್ವಲ್ಪ ಮಂದಹಾಸವನ್ನ ಬೀರಿ ಮಾತನಾಡ್ತಾರೆ. ತ್ವಯೋದಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತು ಸಮೇ ಸ್ಯಾದ್ ಯದಿ ವೀರಭಾರಃ ಗಂತುರ್ಯದಿ ಸ್ಯಾದ್ ಅಧಿಗಮ್ಯ ಮಧ್ವಾಪಿ ವೇತಿ ರಾಶೋ ನ ವಿದಾಂ ಪ್ರವಾದಃ. ಬಹುಕಾಲದವರೆಗೆ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಬರ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೀರಾದ ನೀನು, ಬಹಳ ಆಯಾಸ ಆಗಿರಬೇಕಲ್ಲ ನಿನಗೆ. ಬಹುದೂರದವರೆಗೆ ಒಬ್ಬನೇ ದಾರಿಯ ಮೇಲೆ ಬರ್ತಾ ಇದೆಯಲ್ಲ, ಬಹಳ ಆಯಾಸ ಆಗಿರಬೇಕಲ್ಲವೇ? ಈ ಮಾತನ್ನು ನೀನು ಆಡಿದೆಯಲ್ಲ ವ್ಯಂಗ್ಯವಾಗಿ, ಯಾರಿಗೆ ಹೇಳ್ತಾ ಇದ್ದಿ ನೀನು? ಪಲ್ಲಕ್ಕಿಯನ್ನು ಯಾರು ಹೊತ್ತುಕೊಂಡು ಹೋಗಿದ್ದಾರೆ ಅವರಿಗೆ ಹೇಳಬೇಕು ನೀನು. ಯಾರು ಹೊತ್ತಿದ್ದಾರೆ, ಯಾರು ನಡೆದಿದ್ದಾರೆ? ನಾನು ಅಂತ ಅಲ್ಲ, ನಾನಾಗಿದ್ರೆ ನನಗೆ ಹೇಳಬಹುದಿತ್ತು ನೀನು. ಮತ್ತೆ ಇನ್ನೊಂದು ಹೇಳಿದ್ದಿ ನೀನು, ಬಹಳ ತೆಳ್ಳಗಾಗಿದ್ದಿ, ದಪ್ಪ ಇಲ್ಲ ತೆಳ್ಳಗಿದ್ದಿ, ಬಹಳ ಆಯಾಸ ಆಗ್ತದೆ ಪಲ್ಲಕ್ಕಿ ಹೊತ್ತುಕೊಳ್ಳುವಾಗ. ಏನು ಮಾತನಾಡ್ತಾ ಇದ್ದಿ ನೀನು? ಯಾರು ತೆಳ್ಳಗೆ ಇದ್ದಾರೆ? ಈ ದೇಹ ತೆಳ್ಳಗೆ ಇದೆ ಅಷ್ಟೇ, ಅದರಿಂದ ನನಗೇನಾಗಬೇಕಾಗಿದೆ? ದೇಹ ಬೇರೆ, ನಾನು ಬೇರೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರಭಯಂ ಕಲಿರಿಚ್ಚಾದರಾಚ ನಿದ್ರಾರತಿರ್ಮನ್ಯುರಹಂ ಮದಕ್ಷುಚೋ ದೇಹೇನ ದಾತಸ್ಸೈಮೇನ ಸಂತಿ. ದಪ್ಪಗಿರುವಿಕೆ, ತೆಳ್ಳಗಿರುವಿಕೆ ಮತ್ತು ವ್ಯಾಧಿ ಆದಿ ದೈಹಿಕ ಮತ್ತು ಮಾನಸಿಕ ರೋಗಗಳು, ಕ್ಷುತ್ರ ಭಯಂ ಹಸಿವೆ, ಬಾಯಾರಿಕೆ, ಭಯ, ಕಲಹ, ಇಚ್ಛೆ, ಮುದಿತನ, ನಿದ್ರೆ, ವಿಷಯಗಳಲ್ಲಿ ಆಸಕ್ತಿ, ಕೋಪ, ಅಹಂಕಾರ, ಮದ, ದುಃಖ, ಇದೆಲ್ಲ ಯಾರಿಗೆ? ಯಾರು ದೇಹದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೋ ಅವರಿಗೆ ಮಾತ್ರ. ದೇಹೇನ ದಾತಸ್ಸ ಹಿಮೇನ ಸಂತಿ. ದೇಹದ ಮೇಲೆ ಯಾರಿಗೆ ಅಭಿಮಾನ ಇಲ್ಲವೋ ಅವರಿಗೆ ಇದೆಲ್ಲ ಇಲ್ಲವೇ ಇಲ್ಲ. ತೆಳ್ಳಗಿರುವಿಕೆ, ದಪ್ಪಗಿರುವಿಕೆ, ವ್ಯಾಧಿ ಆದಿ ಇದು ಯಾವುದೂ ಇಲ್ಲ. ದೇಹನ ಬೇರೆ, ಜೀವಾತ್ಮನೇ ಬೇರೆ. ಅದೆಲ್ಲ ಇರುವುದು ಯಾವುದಕ್ಕೆ? ದೇಹಕ್ಕೆ ಹೊರತು ಚೇತನನಿಗೆ ಅಲ್ಲ. ಯಾವ ಜೀವಾತ್ಮ ಈ ದೇಹದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡಿದ್ದಾನೋ ಅವರಿಗೆ ನಾನು ತೆಳ್ಳಗಿದ್ದೇನೆ, ದಪ್ಪಗಿದ್ದೇನೆ ಅಂತ ಆಗ್ತದೆ.
ನನಗೆ ಅಭಿಮಾನವೇ ಇಲ್ಲ. ದೇಹದ ಮೇಲೆ ಅಭಿಮಾನವನ್ನು ತೊರೆದು ಬಿಟ್ಟಿದ್ದೇನೆ. ಸತ್ತಂತೆ ಬದುಕಿದ್ರು ಸತ್ತಂತೆ ಇದೆಯಲ್ಲ, ಯಾರು ಸಾಯುವುದು? ಈ ದೇಹ ಸಾಯುತ್ತದೆ. ಜೀವಾತ್ಮ ಅವ ನಿತ್ಯ, ಅವ ಸಾಯುವುದಂತದ್ದು ಇಲ್ಲ. ಮತ್ತೆ ಏನೋ ಹೇಳಿದ್ಯಲ್ಲ, ನನ್ನ ಆಜ್ಞೆಯನ್ನ ಮೀರುತ್ತಾ ಇದ್ದೀಯಂತ. ಯಾರ ಆಜ್ಞೆ? ಯಾರು ಇಲ್ಲಿ ಸ್ವಾಮಿ? ನೀನು ಸ್ವಾಮಿ ಅಲ್ಲ. ನಮ್ಮೆಲ್ಲರಿಗೂ ಸ್ವಾಮಿ ಯಾರು? ಅದು ಭಗವಂತ. ಮತ್ತೆ ಹೇಳ್ತಾ ಇದೆಯಲ್ಲ, ಉನ್ಮತ್ತ, ಜಡ, ಅಂಧ, ಬದಿರ, ನನ್ನ ಆಜ್ಞೆಯನ್ನ ತಿರಸ್ಕರಿಸಿ ಮತ್ತೆ ಮತ್ತೆ ಹಾಗೆ ನಡೆದರೆ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ ಯಮನಂತೆ ಅಂತ ಹೇಳಿದ್ಯಲ್ಲ. ಯಾರಿಗೆ ಚಿಕಿತ್ಸೆಯನ್ನು ಕೊಡ್ತೀನಿ ನೀನು? ಚಿಕಿತ್ಸೆಯ ಅವಶ್ಯಕತೆ ನನಗೆ ಇಲ್ಲವೇ ಇಲ್ಲ. ನಾನು ದೇಹದ ಮೇಲೆ ಅಭಿಮಾನವನ್ನು ಬಿಟ್ಟು ಆಗಿದೆ. ಮತ್ತೆ ಮತ್ತೆ ನೀನು ಚಿಕಿತ್ಸೆ ನನಗೆ ಕೊಡ್ತೇನೆ ಅಂದರೆ ಸ್ತಬ್ಧ ಪ್ರಮತ್ತಸ್ಯ ಚಪಿಷ್ಟವೇಷಃ. ಧಾನ್ಯವನ್ನು ಬೀಸಬೇಕು, ಹಿಟ್ಟಾಗ್ತದೆ. ಹಿಟ್ಟನ್ನು ಬೀಸಲಿಕ್ಕೆ ಹೊರಡುತ್ತೇನೆ ಅಂದ್ರೆ ಏನು ಉಪಯೋಗ ಇದೆ? ಹಾಗೆಯೇ ದೇಹದ ಮೇಲೆ ಅಭಿಮಾನವನ್ನೇ ತೊರೆದ ನನಗೆ ನೀನು ಮತ್ತೆ ಚಿಕಿತ್ಸೆಯನ್ನು ಕೊಡ್ತೇನೆ ಅಂದ್ರೆ ನನಗೆ ಅದರಿಂದ ಏನೂ ಆಗುವುದಿಲ್ಲ. ಇಷ್ಟು ಹೇಳಿದಾಗ ಆ ರಹುಗನ ರಾಜನಿಗೆ ಇವ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಆಯಿತು. ಕೆಳಗಿಳಿದು ಬಂದ ಅಂತ ಕೈ ಮುಗಿದ. ಯಾರು ನೀವು ಅಂತ ಕೇಳಿದ. ಕಸ್ತ್ವಂ ನಿಗೂಢಶ್ಚರತಿಶ್ಚರಸಿ ದ್ವಿಜಾನಾಂ ಬಿಭರ್ಷಿ ಸೂತ್ರಂ ಕಥಮೋವಧೂತಕಃ ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್ ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ. ಕಸ್ತ್ವಂ ನಿಗೂಢಶ್ಚರಸಿ, ನಿಗೂಢವಾಗಿ ತಿರುಗಾಡ್ತಾ ಇದ್ದೀರಲ್ಲ ನೀವು ಯಾರು? ಯಜ್ಞೋಪವೀತ ಇದೆ ಅಂದ ಮೇಲೆ ನೀವು ಬ್ರಾಹ್ಮಣರು ಆಗಿರಬೇಕು. ಕಥಮಃ ಅವಧೂತಃ, ಅಥವಾ ಯಾವ ಅವಧೂತ ನೀವು? ಕಸ್ಯಾಸಿ ಕುತ್ರತ್ಯ ಇಹಾಪಿ ಕಸ್ಮಾತ್, ಯಾರ ಮಗ ನೀನು? ನೀವು ಯಾರ ಮಕ್ಕಳು? ಯಾಕೆ ಇಲ್ಲಿದ್ದೀರಿ? ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ, ನನಗೆ ಮಂಗಳವನ್ನು ಉಂಟು ಮಾಡಲಿಕ್ಕಾಗಿ ನೀವು ಬಂದಿದ್ದರೆ ನೀವು ಕಪಿಲ ಮುನಿಗಳು ಅಲ್ಲ ತಾನೆ? ಅಥವಾ ಕಪಿಲ ಮುನಿಗಳ? ಕ್ಷೇಮಾಯ ನಶ್ಚೇದಸಿ ನೋತ ಶುಕ್ಲಃ, ನಾನು ಈ ಜಗತ್ತಿನಲ್ಲಿ ಯಾರಿಗೂ ಹೆದರುವವನಲ್ಲ. ನಾಹಂ ವಿಶಂಕೆ ಸುರರಾಜ ವಜ್ರಾತ್ ನಕ್ಷ ಶೂಲನ್ನ ಯಮಸ್ಸ ದಂಡಾತ್ ನಾಜ್ಞರ್ಕ ಸೋಮ ನಿಲವಿತ್ತ ಪಾಸ್ತ್ರಾತ್ ಚಂಕೆ ಬೃಷಂ ಬ್ರಹ್ಮಕುಲ ಅವಮಾನಾತ್. ಇಂದ್ರನ ವಜ್ರಾಯುಧಕ್ಕೆ ಹೆದರುವವನಲ್ಲ ನಾನು. ರುದ್ರದೇವರ ಶೂಲಕ್ಕೆ ಕೂಡ ಹೆದರುವವನಲ್ಲ. ಯಮರಾಜನ ದಂಡಕ್ಕೂ ಹೆದರುವವನಲ್ಲ. ಅಥವಾ ಅಗ್ನಿ, ಸೂರ್ಯ, ಚಂದ್ರ, ವಾಯು, ಕುಬೇರ ಇವರ ಯಾರ ಅಸ್ತ್ರಕ್ಕೂ ಹೆದರುವವನಲ್ಲ. ಆದರೆ ಬ್ರಹ್ಮಕುಲ ಅವಮಾನಾತು, ಬ್ರಾಹ್ಮಣ ಕುಲದ ಅಪಮಾನದಿಂದ ಬಹಳ ಹೆದರುತ್ತೇನೆ. ಅವರಿಗೆ ಏನಾದರೂ ಅಪಮಾನ ಆದರೆ ಅದರಿಂದ ಮುಂದೆ ಏನಾಗ್ತದೋ ಅಂತ ಈ ವಿಷಯದಲ್ಲಿ
ನಾನು ಬಹಳ ಹೆದರುತ್ತೇನೆ. ಶಂಕೆ ಭೃಶಂ ಬ್ರಹ್ಮಕುಲ ಅವಮಾನಾತ್. ಬ್ರಹ್ಮಕುಲ, ಜ್ಞಾನಿಗಳ ಕುಲ, ಅರ್ಥಾತ್ ಬ್ರಹ್ಮಹತ್ಯೆ ಆಯಿತು, ಬ್ರಾಹ್ಮಣರ ಅವಮಾನ ಆಯಿತು ನನ್ನಿಂದ ಅಂದ್ರೆ ಅದಕ್ಕೆ ಮಾತ್ರ ನಾನು ಹೆದರುವವ. ನೀವು ಯಾರು? ನೀವು ಹೇಳಿದ್ರಲ್ಲ ದೇಹ ಬೇರೆ ಆತ್ಮ ಬೇರೆ ಅಂತ. ದೇಹಕ್ಕೆ ಏನು ಮಾಡಿದ್ರು? ದೇಹದ ಮೇಲೆ ಅಭಿಮಾನವನ್ನು ನಾನು ತೋರುತ್ತಿದ್ದೇನೆ, ಅದರಿಂದ ನನಗೆ ಆತ್ಮನಿಗೆ ಏನು ಆಗುವುದಿಲ್ಲ ಅಂತ ಹೇಳಿದ್ರಲ್ಲ. ಅದು ಹೇಗೆ ಸ್ವಲ್ಪ ತಿಳಿಸಿ ನನಗೆ, ಜಿಜ್ಞಾಸೆ ಬಂದಿದೆ. ಸ್ಥಾಲ್ಯಗ್ನಿತಾಪಾತ್ ಪಯಸೋಭಿತಾಪಸ್ತಂಡುಲ ಗರ್ಭರಂದಿ. ನಮಗೆಲ್ಲ ಅನುಭವ ಇದೆ. ಒಲೆಯ ಮೇಲೆ ಪಾತ್ರವನ್ನು ಇಡುತ್ತೇವೆ, ಪಾತ್ರೆಯಲ್ಲಿ ನೀರು ಹಾಕ್ತೇವೆ, ನೀರಿಗೆ ಅಕ್ಕಿಯನ್ನು ಹಾಕ್ತೇವೆ, ಅದು ಅನ್ನ ಆಗ್ತದೆ. ಹೇಗೆ? ಬೆಂಕಿಯ ಸಂಪರ್ಕ ಪಾತ್ರೆಗೆ ಆದಾಗ ಪಾತ್ರೆ ಬಿಸಿ, ಪಾತ್ರೆಯ ಸಂಪರ್ಕ ನೀರಿಗೆ ಆದಾಗ ನೀರು ಬಿಸಿ ಆಯಿತು. ನೀರಿನ ಸಂಪರ್ಕ ಅಕ್ಕಿಗೆ ಆದಾಗ ಅಕ್ಕಿ ಅನ್ನ ಆಯಿತು. ಆದ್ದರಿಂದಲೇ ನಿಮ್ಮ ದೇಹಕ್ಕೆ ಏನಾದರೂ ಮಾಡಿದ್ದೇವೆ ಅಂದ್ರೆ ದೇಹದ ಸಂಪರ್ಕ ಆತ್ಮನಿಗೆ ಇರುತ್ತದೆ. ಆದ್ರಿಂದ ಆತ್ಮನಿಗೂ ಕೂಡ ವಿಕಾರ ಆಗಬೇಕಲ್ವೇ? ಅದರಿಂದ ನೋವಾಗಬೇಕಲ್ವೇ? ಹೇಗೆ ಹೇಳಿದ್ರಿ ಇದನ್ನ ನೀವು? ಆಗ ಜಡಭರತರು ಹೇಳ್ತಾರೆ, ಅಕೋವಿದವಾದವಾದಾನ್ ವದಸ್ಯತೋ ನಾತಿ ವಿದಾಂ ವರಿಷ್ಠ ನ ಸೂರಯೋ ಹಿ ವ್ಯವಹಾರಮೇನಂ ತತ್ವಾಗಮರ್ಷೇನ ಸಹ ಮನಂತಿ. ನೀನು ಹೇಳಿದ್ದು ವಿಷಯ ಸತ್ಯ. ಸಂಪರ್ಕ ಇರುವ ಕಾರಣ ಬೆಂಕಿಯ ಸಂಪರ್ಕ ಪಾತ್ರೆಗೆ ಸಂಪರ್ಕ ನೀರು, ನೀರಿನ ಸಂಪರ್ಕ ಅಕ್ಕಿಗೆ ಆದಾಗ ಅದು ಅನ್ನ ಆಗ್ತದೆ. ಸರಿ, ಎಲ್ಲವೂ ಜಡ ಪದಾರ್ಥಗಳೇ. ಇಲ್ಲಿ ಹಾಗಲ್ಲ. ಈ ದೇಹ ಇದು ಜಡ. ಸಂಪರ್ಕ ಆಗುವುದು ಯಾರಿಗೆ? ಅದು ಆತ್ಮನಿಗೆ. ಆತ್ಮ ಚೇತನ, ಜಡ ಅಲ್ಲ. ಆದ್ರಿಂದಲೇ ಈ ಜಡ ವಸ್ತು ದೇಹದ ಮೇಲೆ ಅಭಿಮಾನವನ್ನು ತೊರೆದು ಬಿಟ್ರೆ ದೇಹಕ್ಕೆ ಏನು ಬೇಕಾದರೆ ಆಗಲಿ, ಅದು ಆತ್ಮನಲ್ಲಿ ವಿಕಾರ ಆಗುವುದಿಲ್ಲ. ಮತ್ತೆ ಕೇಳಿದ ರಘುಗಣರಾಜ, ಇರಲಿ, ಪಲ್ಲಕ್ಕಿಯನ್ನ ಹೊತ್ತುಕೊಂಡವ ನಾನು ಅಲ್ಲ ಅಂತ ಹೇಳಿದ್ದೀರಲ್ಲ, ಇದು ಏನು? ನಿಮ್ಮ ಮೇಲೆ ಪಲ್ಲಕ್ಕಿ ಇದೆ ಅಲ್ಲ. ಆಗ ಆ ಜಡಭರತರು ಹೇಳ್ತಾರೆ, ಅಯಂ ಜನೋ ನಾಮ ಕಲ್ಲನ್ ಪೃಥಿವ್ಯಾ ಯ ಪಾರ್ಥಿವ ಕಸ್ಯ ಹೇತೋ ತಸ್ಯಾಪಿ ಚಾಂಗ್ರ್ಯೋರಧಿಗುಲ್ಪಜಂಗ ಜಾಲೋರು ಮಧ್ಯ ಶಿರೋಧರಾಂಸ. ನೋಡು, ಈ ಮಣ್ಣು ಇದೆ ಇಲ್ಲಿ, ಈ ಮಣ್ಣಿನ ಮೇಲೆ ಇರುವಂತದ್ದು ನನ್ನ ಪಾದ. ಈ ಪಾದದ ಮೇಲೆ ಇರುವುದು ಅದು ಮೊಣಕಾಲು, ಅದರ ಮೇಲೆ ಇರುವಂತದ್ದು ತೊಡೆ. ತೊಡೆ ಎಲ್ಲಿದೆ? ಸೊಂಟದಲ್ಲಿ ಇದೆ. ಅದರ ಮೇಲೆ ಬಂದ್ರೆ ಕುತ್ತಿಗೆ, ಕುತ್ತಿಗೆಯ ಮೇಲೆ ನಿನ್ನ ಪಲ್ಲಕ್ಕಿ, ಪಲ್ಲಕ್ಕಿ ಮೇಲೆ ನೀನು ಕೂತಿದ್ದಿ. ಹಾಗಾದರೆ ಮೂಲವಾಗಿ ಹೊತ್ತುಕೊಂಡದ್ದು ಯಾರು? ಮಣ್ಣು. ಮಣ್ಣನ್ನು ಹೊತ್ತುಕೊಂಡವ ಯಾರ? ಅದರ ಭಗವಂತ. ಅದರಿಂದ ನಾನು ಯಾರು ಹೊರಲಿಕ್ಕೆ? ನನ್ನನ್ನು ಹೊತ್ತುಕೊಂಡವ ಯಾರು ಅಂದ್ರೆ ಅದು ಭಗವಂತ. ಆದ್ದರಿಂದ ನಾನು ಹೊತ್ತವ ಅಲ್ಲ. ನಿಮಗೆ ಇನ್ನೊಂದು ಇದೆ,
ಆಜ್ಞೆ ಮಾಡುವವ ನಾನೇ ಸ್ವಾಮಿ ಅಂತ. ಯಾವಾಗ ನೀನು ಆಜ್ಞೆ ಮಾಡಬಹುದು? ನೀನೇ ಸ್ವಾಮಿ ಅಂತ. ಎಲ್ಲಿಯವರೆಗೆ ನೀನು ಸ್ವಾಮಿ? ನಿನಗೆ ಈ ನಿನ್ನ ದೇಹ ಇರುವ ತನಕ ನೀನು ಸ್ವಾಮಿ. ಮತ್ತೆ ನೀನು ಯಾರು? ಈ ದೇಹ ಯಾವುದು? ನಮ್ಮೆಲ್ಲರಿಗೂ ಸ್ವಾಮಿ ಯಾರು ಅಂದ್ರೆ ಅದು ಭಗವಂತ. ಇಷ್ಟು ಹೇಳಿದಾಗ ಬಹಳ ಸಂತೋಷ ಆಯಿತು. ಉಪದೇಶ ಪಡ್ಕೊಳ್ಬೇಕು ಅಂತ ಕಪಿಲಾಶ್ರಮಕ್ಕೆ ಅಹಂಕಾರದಿಂದ ಹೋಗ್ತಾ ಇದ್ದ ನಾನು, ನೀವು ಸಿಕ್ಕಿದ್ರಿ. ಇನ್ನು ಕಪಿಲಾಶ್ರಮಕ್ಕೆ ನಾನು ಹೋಗುವುದಿಲ್ಲ, ನನ್ನ ಕಣ್ಣನ್ನು ತೆರೆಸಿದ್ದೀರಿ ನೀವು. ನನಗೆ ನೀವೇ ಜ್ಞಾನಿಗಳು, ಉಪದೇಶ ಮಾಡಿ, ನೀವೇ ಉಪದೇಶ ಮಾಡಿ ಅಂತ ಕಾಲಿಗೆ ಬಿದ್ದವನಾಗಿ ರಘುಗಣರಾಜ ಕೇಳಿಕೊಂಡ. ಆಗ ದಡಭರತರು ಉಪದೇಶ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ಬೇಕಾದಷ್ಟು ಸಂಪಾದನೆ ಮಾಡಿಕೊಂಡ. ಹಣದ ಗಂಟು ಇಟ್ಟುಕೊಂಡು ತನ್ನ ಮನೆಗೆ ಹೋಗಬೇಕು ಅಂತ ಹೊರಟಿದ್ದಲ್ಲಿ ದಾರಿಯಲ್ಲಿ. ಆ ದಾರಿ ಯಾವುದು? ಅದು ಕಾಡಿನ ದಾರಿ, ಕತ್ತಲೆ ಅಂತ. ಕಾಡಿನ ದಾರಿಯಲ್ಲಿ ಹೋಗುವಾಗ ಕೈಯಲ್ಲಿ ಹಣದ ಗಂಟು ಇದೆ. ಅಲ್ಲಿಗೆ ದರೋಡೆಕೋರರು ಬಂದವರೇ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಕೈಯಲ್ಲಿದ್ದ ಹಣದ ಗಂಟನ್ನೆಲ್ಲ ಕಿತ್ತುಕೊಂಡ್ರು. ಎಲ್ಲೋ ಹೋಗಿ ಕರ್ಕೊಂಡು ಹೋಗಿಬಿಟ್ರು. ಪಾಪ ಈ ವ್ಯಾಪಾರಿ ಹಣದ ಕಟ್ಟನ್ನು ಇಟ್ಟುಕೊಂಡು ತನ್ನ ಮನೆಗೆ ಹೋಗಬೇಕು ಅಂತ ಕಾಡು ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ದರೋಡೆಕೋರರು, ಕಳ್ಳರು ಬಂದು ಹಣದ ಕಟ್ಟನ್ನು ಕಿಂತುಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟಿ ಇವನಿಗೆ ದಾರಿ ಗೊತ್ತಾಗಬಾರದು ಅಂತ ಹೇಳಿ ಎಲ್ಲೋ ಒಂದು ಕಡೆ ಬಿಟ್ರು. ಕಣ್ಣಿನ ಬಟ್ಟೆ ಬಿಚ್ಚಿ ನೋಡ್ತಾನೆ, ದಾರಿ ಗೊತ್ತಾಗ್ತಾ ಇಲ್ಲ, ಕತ್ತಲೆ, ಏನು ಕಾಣುತ್ತಾ ಇಲ್ಲ. ಆಗ ಎಲ್ಲೋ ಒಂದು ದೀಪ ಕಂಡಿತು, ಬೆಳಕು ಕಂಡಿತು. ಹೋದರೆ ಸ್ವಲ್ಪ ಸಮಯದಲ್ಲೇ ಮಾಯ ಆಯಿತು. ಇನ್ನೊಂದು ಕಡೆ ಬೆಳಕು ಕೊಂಡು ಅಲ್ಲಿಗೆ ಹೋದ. ಅದು ಸ್ವಲ್ಪ ದೂರಕ್ಕೆ ಹೋದಾಗ ಮಾಯ ಆಗಿಬಿಡ್ತು. ಮತ್ತೆ ಗೊತ್ತಾಯಿತು, ಇದು ಕೊಳ್ಳಿ ದೇವಗಳು ಇರುತ್ತವೆ ಕಾಡಿನಲ್ಲಿ ಅಂತ. ದಾರಿ ತೋರಿಸ್ತೇನೆ ಅಂತ ಕರೆಕೊಂಡು ಹೋಗ್ತವೆ, ಮಧ್ಯದಲ್ಲಿ ಕೈ ಬಿಟ್ಟು ಬಿಡುತ್ತವೆ. ಅದರ ಮಧ್ಯದಲ್ಲಿ ಕೂಡ ಪ್ರಾಣಿಗಳ ಭಯ. ಅಷ್ಟರಲ್ಲೇ ಒಂದು ಆನೆ ಕೂಡ ಬಂತು ಅಂತ. ಕಾಡಾನೆ ಬಂತು. ಅದೇನು ತುಳ್ಕೊಂಡು ಹೋಗ್ತದೆ ಅಂತ ಹೆದರಿಕೆ ಆಯಿತು. ಅಲ್ಲೇ ಒಂದು ಬಳ್ಳಿ ಇತ್ತು. ಆ ಬಳ್ಳಿಯನ್ನ ಇಟ್ಟುಕೊಂಡ ಅಂತ. ಬಳ್ಳಿಯನ್ನು ಹಿಡಿದುಕೊಂಡ. ಬಳ್ಳಿಯನ್ನು ನೇತಾಡಿಕೊಂಡು ಇದ್ದಾನೆ. ಆನೆ ಬಂತು. ಆನೆ ಬರುವಷ್ಟರಲ್ಲಿ ಆ ಬಳ್ಳಿ ತುಂಡಾಯಿತು. ಬಳ್ಳಿ ತುಂಡಾಯಿತು. ಕೆಳಗೆ ಬಿದ್ದ. ಅವನ ಮೇಲೆ ಆನೆ ತುಳಿದುಕೊಂಡು ಹೋಯಿತು. ಒಲ್ಲೀಂ ಗೃಹೀತ್ವಾ ಗಜಭೀತ ಆಸ್ಥಿತಃ. ಗಜಭೀತಃ, ಆನೆಗೆ ಹೆದರಿದವನಾಗಿ ಬಳ್ಳಿಯನ್ನು ಇಟ್ಟುಕೊಂಡವ. ಆನೆ ಬಂದಾಗಲೇ ಬಳ್ಳಿ ತುಂಡಾಯಿತು, ಕೆಳಗೆ ಬಿದ್ದ, ಆನೆ ತೆಗೆದುಕೊಂಡು ಹೋಯಿತು. ಇದೇ ಉಪದೇಶ ಅಂತ ಹೇಳಿದ್ರು ಜಡಭರತರು. ರಘುಗಣ ರಾಜ ಹೇಳಿದ, ಅಲ್ಲ ಜ್ಞಾನಿಗಳೇ, ನೀವು ಜ್ಞಾನಿಗಳು ಅಂತ ಹೇಳಿ ನಿಮ್ಮಲ್ಲಿಯೇ ಉಪದೇಶ ಪಡ್ಕೊಳ್ಳೋಣ ಅಂತ ಹೇಳಿದ್ರೆ, ಏನೋ ವ್ಯಾಪಾರಿ ಹೇಳಿದ್ರಿ, ಕಾಡು ದಾರಿ ಅಂತ ಹೇಳಿದ್ದೀರಿ, ಗಂಟು ಹೋಯಿತು ಅವ ಸತ್ತ ಅಂತ ಹೇಳಿದ್ದೀರಿ, ನನಗೇನು ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿದಾಗ ಜಡಭರತರು ಅದನ್ನ ಬಿಡಿಸ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಅಂದ್ರೆ ಒಬ್ಬ ಮನುಷ್ಯ ಅಂತ. ಆ ಮನುಷ್ಯ ಜನ್ಮ ಬಂದಿದೆ ಅಂದ್ರೆ ಬೇಕಾದಷ್ಟು ಸಂಪಾದಿಸಿಕೊಂಡಿದ್ದಾನೆ ಅಂತ ಅರ್ಥ. ವ್ಯಾಪಾರಿ ವ್ಯಾಪಾರ ಮಾಡಿದ, ಬೇಕಾದಷ್ಟು ಹಣ ಬಂತು, ಅದನ್ನು ಇಟ್ಟುಕೊಂಡು ಹೋದ ಅಂದ್ರೆ, ಮನುಷ್ಯ ಜನ್ಮ ಬರಬೇಕು ಅಂದ್ರೆ
ದುರ್ಲಭಂ ಮಾನುಷಂ ಜನ್ಮ, ಸುಲಭದಲ್ಲಿ ಬರುವಂತದ್ದಲ್ಲ ಮನುಷ್ಯನಿಗೆ ಮನುಷ್ಯ ಜನ್ಮ. ಎಷ್ಟೋ ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಬೇಕು. ಆ ಪುಣ್ಯವನ್ನ ಇಟ್ಟುಕೊಂಡಿದ್ದಾರೆ, ಅದರಿಂದ ಮನುಷ್ಯ ಜನ್ಮ ಬಂತು. ಆ ಪುಣ್ಯವನ್ನು ಇಟ್ಟುಕೊಂಡು ಹೋಗ್ತಾ ಇದ್ದಾನೆ. ವ್ಯಾಪಾರಿ ಅಂದ್ರೆ ಮನುಷ್ಯ ಹಣದ ಗಂಟನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ, ಅಂದ್ರೆ ಪುಣ್ಯದ ಗಂಟನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಗೆ? ತನ್ನ ಮನೆಗೆ ಹೋಗಬೇಕು ಅಂತ ಹೋಗ್ತಾ ಇದ್ದಾನೆ. ವ್ಯಾಪಾರಿ ಮನೆಗೆ ಹೋಗ್ತಾ ಇದ್ದಾನೆ, ತನ್ನ ಮನೆಗೆ. ಯಾವುದು ಮನೆ? ಈ ಮನುಷ್ಯನಿಗೆ ಮನೆ ಯಾವುದು? ಈ ಕಣ್ಣಿಗೆ ಕಾಣುವಂತ ಮನೆ ಅಲ್ಲ, ಭಗವಂತನ ಮನೆ. ಅಲ್ಲಿದೆ ನಮ್ಮ ಮನೆ ಅಂತ. ಮೋಕ್ಷ ನಮ್ಮ ದಾರಿ, ನಮ್ಮ ಗುರಿ ಮೋಕ್ಷ. ಆ ನಮ್ಮ ಮನೆಗೆ, ಭಗವಂತನಲ್ಲಿಗೆ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಯಾವುದು? ಅದು ಈ ಪ್ರಪಂಚ, ಸಂಸಾರ. ಸಂಸಾರದಲ್ಲಿ ಬಿದ್ದಿದ್ದೇವೆ, ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ಹೋಗ್ತಾ ಇರುವಾಗ ವ್ಯಾಪಾರಕ್ಕೆ ಕಳ್ಳರು ಬಂದರು ಅಂತ, ದರೋಡೆಕೋರರು. ಇಲ್ಲಿ ಕೂಡ ಕಳ್ಳರು ಬರ್ತಾರೆ. ಯಾರು ಕಳ್ಳರು ಅಂದ್ರೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ. ಆ ಬಂದವರೇ ದರೋಡೆಕೋರರು ಗಂಟನ್ನ ಇತ್ತುಕೊಂಡು ಹೋದ್ರು, ಗಂಟನ್ನ ಕಿತ್ತುಕೊಂಡು ಹೋದ್ರು. ಈ ಅರಿಷಡ್ ವರ್ಗಗಳು ಬಂದ್ರು ಅಂದ್ರೆ ನಮ್ಮ ಗಂಟು ಹೋಯ್ತು, ನಾಶ ಆಯಿತು, ಪುಣ್ಯ ನಾಶ ಆಯಿತು ಅಂತ. ಒಳ್ಳೆಯ ಕೆಲಸಕ್ಕೆ ಕೂತಿದ್ದೇವೆ, ಜಪವನ್ನು ಮಾಡ್ತಾ ಇದ್ದೇವೆ, ದೇವರ ಪೂಜೆ ಮಾಡ್ತಾ ಇದ್ದೇವೆ. ಯಾರೋ ಏನೋ ಮಾತನಾಡಿದ್ರು, ಸಿಟ್ಟು ಬಂತು. ಸಿಟ್ಟಿನಿಂದ 4 ಮಾತನಾಡಿದ್ದೇವೆ. ಸಿಟ್ಟು ಯಾವಾಗ ಬಂತು ಆಗ ಜಪದ ಪುಣ್ಯ ಹೋಯ್ತು. ಕಾಮ, ಕ್ರೋಧ, ಯಾವುದೋ ಒಂದು ದುರಾಸೆಗೆ ಬಿದ್ದೆ ಅಂದ್ರೆ ಆಗ ಪುಣ್ಯದ ಗಂಟು ಹೋಯ್ತು. ಲೋಭ, ಮೋಹ, ಮದಕ್ಕೆ ಒಳಗಾದೆ ಅಂದ್ರೆ ಪುಣ್ಯದ ಗಂಟೆ ನಾಶ ಆಯಿತು ಅಂತ ಅರ್ಥ. ದರೋಡೆಕೋರರು ಅಂದ್ರೆ ಬೇರೆ ಯಾರಿಲ್ಲ, ನಮ್ಮ ಶತ್ರುಗಳು, ಅರಿಷಡ್ ವರ್ಗಗಳು. ಅವರು ಬಂದ್ರೆ ಈ ಪುಣ್ಯವನ್ನೆಲ್ಲ ಹೊತ್ತುಕೊಂಡು ಹೋಗ್ತಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಯೇ ಹೋಗ್ತಾರೆ, ಏನು ಗೊತ್ತಾಗೋದಿಲ್ಲ. ಎಲ್ಲಿ ಮನೆಗೆ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು, ಕಣ್ಣಿಗೆ ಕಟ್ಟಿಬಿಟ್ಟಿದ್ದಾರೆ. ಮಧ್ಯದಲ್ಲಿ ಕೆಲವರು ಬರ್ತಾರೆ ಅಂತೆ, ಕೊಳ್ಳಿ ದೇವಗಳ ಹಾಗೆ, ಬಾ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಯಾವುದೋ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಏನು ಭಗವಂತನ ಜ್ಞಾನ, ನಾನು ಯಾರು, ದೇವರು ಯಾರು, ಇದು ಸರಿಯಾಗಿ ಹೇಳುವವರು ಯಾರೂ ಇಲ್ಲ. ಅಂತವರು ಬಂದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗಿ ಬಿಡ್ತಾರೆ, ಕೊಳ್ಳಿ ದೆವ್ವಗಳ ಹಾಗೆ. ಆಗ ನಮಗೆ ಬೇಕಾದದ್ದು ಏನು? ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ಒಂದು ಕತ್ತಿ ಬೇಕು ಅಂತೆ, ಖಡ್ಗ ಬೇಕು. ಖಡ್ಗ ಇದ್ರೆ ಸಾಕು, ಕಳ್ಳರನ್ನು ಒದ್ದೋಡಿಸಬಹುದು. ಯಾವ ಕತ್ತಿ? ಜ್ಞಾನಾಸಿ ಮಾದಾಯ ತರಾತಿ ಪಾರಂ. ಜ್ಞಾನ ಎಂಬಂತಹ ಕತ್ತಿ ಅದು ಬೇಕು ಅಂತ. ಒಳ್ಳೆಯ ಜ್ಞಾನ ಸಂಪಾದನೆ ಮಾಡಬೇಕು. ನಾನು ದೇವರ ದಾಸ, ಬೇರೆ ಯಾವ ಜ್ಞಾನ ಅಲ್ಲ. ನಾನು ದೇವರು ಅಲ್ಲ ಅಂತ. ದೇವರು ನನಗಿಂತಲೂ ಉತ್ತಮನಾಗಿದ್ದಾನೆ, ಅವನಿಗೆ ಹೆಸರು ಪುರುಷೋತ್ತಮ ಅಂತ. ಆ ಹೆಸರು ಬೇರೆ ಯಾರಲ್ಲಿ ಇಲ್ಲ. ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಪುರುಷೋತ್ತಮ. ಅವನ ಕಿಂಕರ ನಾನು. ಈ ಜ್ಞಾನ ಬೇಕು ಅಂತ. ಈ ಜ್ಞಾನ ಎಂಬ ಕತ್ತಿ ಇದ್ರೆ ಆಗ ಈ ದರೋಡೆಕೋರರನ್ನ, ಶತ್ರುಗಳನ್ನೆಲ್ಲ ಸದೆ ಬಡಿದು ತರಾತಿ ಪಾರಂ, ಈ ದಾರಿಯನ್ನ ದಾಟಿ, ಈ ಸಂಸಾರವನ್ನ ದಾಟಿ ನಮ್ಮ ಮನೆಗೆ, ಭಗವಂತನ ಕಡೆಗೆ ನಾವು ಹೋಗಬಹುದು. ಇದು ಇದರ ಅರ್ಥ ಅಂತ ಹೇಳಿದಾಗ ಆ ಜಡಭರತರಿಗೆ
ದೊಡ್ಡದಾಗಿ ನಮಸ್ಕಾರ ಮಾಡಿದ್ದಾರೆ ಹೋಗಣ ರಾಜ. ಹೇಳ್ತಾನೆ, ನಮೋ ಮಹಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯ ಏ ಬ್ರಾಹ್ಮಣ ಗಾಂ ಅವಧೂತಲಿಂಗ ಚರಂತಿ ತೆಭ್ಯ ಶಿವಮಸ್ತು ರಾಜ್ಞಾಂ. ನನ್ನ ನಮಸ್ಕಾರ ಎಲ್ಲರಿಗೂ, ಶಿಶುಗಳಿಗೂ ನನ್ನ ನಮಸ್ಕಾರ, ಮಹಾತ್ಮರಿಗೂ ನಮಸ್ಕಾರ, ಯುವಕರಿಗೂ ವಟುಗಳಿಗೂ. ಯಾಕೆ ಅಂದ್ರೆ ಯಾರಲ್ಲಿ ಅಂತಹ ಜ್ಞಾನ ಇರುತ್ತದೆ ಅದು ಏನು ಗೊತ್ತಿಲ್ಲ. ಇದು ಶಿಶು ಈಗ, ಮುಂದೆ ಎಂತಹ ಜ್ಞಾನಿ ಆಗ್ತದೋ ಗೊತ್ತಿಲ್ಲ. ಆದ್ದರಿಂದ ಎಲ್ಲರಿಗೂ ನಮಸ್ಕಾರ ಅಂತ ರಹುಗಣ ನಮಸ್ಕಾರ ಮಾಡಿದ. ಹೀಗೆ ಮೊದಲಿಗೆ ಭರತನಾಗಿ, ಮುಂದಿನ ಧರ್ಮದಲ್ಲಿ ಜಿಂಕೆಯಾಗಿ, ಮತ್ತೆ ಜಡಭರತರಾಗಿ ಅಷ್ಟು ಜ್ಞಾನವನ್ನ ತುಂಬಿಸಿಕೊಂಡು ಬಂದವರೇ ಜಡಭರತರು. ಕೊನೆಯ ಕಾಲದಲ್ಲಿ ದೇವರನ್ನೇ ಸ್ಮರಿಸಿ ಮುಕ್ತಿಯನ್ನು ಹೊಂದಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.